ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ಉಲ್ಲಾಳದ ಕೋಟೆಕಾರು ಸಹಕಾರಿ ಬ್ಯಾಂಕ್ ದರೋಡೆ ಪ್ರಕರಣದ ತನಿಖೆ ಚುರುಕು. ಸಿಎಂ ಸೂಚನೆ ಹಿನ್ನೆಲೆ ಮಂಗಳೂರು ಸಿಸಿಬಿ ಜೊತೆಗೆ 5 ವಿಶೇಷ ತಂಡಗಳ ರಚನೆ. ಖದೀಮರು ಕೇರಳಕ್ಕೆ ಪರಾರಿ, ಬ್ಯಾಂಕ್ ಸಿಬ್ಬಂದಿ ಶಾಮೀಲು ಶಂಕೆ, ಎಲ್ಲ ಆಯಾಮಗಳಲ್ಲೂ ತನಿಖೆ. ಬ್ಯಾಂಕ್ ದರೋಡೆ ಬಳಿಕ ಬ್ಲೂ ಪ್ರಿಂಟ್ ಹಾಕೊಂಡು ಎಸ್ಕೇಪ್. ಪೊಲೀಸರ ತನಿಖೆಯ ದಿಕ್ಕು ತಪ್ಪಿಸುವುದಕ್ಕೆ ದರೋಡೆಕೋರರ ಸ್ಪಷ್ಟ ಪ್ಲಾನ್. ಮೇನ್ ರೋಡ್ ತಲುಪ್ತಾ ಇದ್ದಂತೆ 2 ಕಾರುಗಳಲ್ಲಿ ಸ್ಪ್ಲಿಟ್. ಬೀದರ್ನಲ್ಲಿ ಕೊಲೆ ಮಾಡಿ ದರೋಡೆ ಮಾಡಿದವರು ಮಿಸ್ಸಿಂಗ್. ಹೈದರಾಬಾದ್ ಪೊಲೀಸರಿಗೂ ಚಳ್ಳೆ ಹಣ್ಣು ತಿನ್ನಿಸಿದ್ರ ಖದೀಮರು. ಆರೋಪಿಗಳಿಗಾಗಿ 2 ರಾಜ್ಯಗಳ ಹಲವು ತಂಡಗಳಿಂದ ತಲಾಶ್. ಮೈಸೂರಿನಲ್ಲಿ ಎಟಿಎಂಗೆ ಹಣ ಹಾಕದೆ ಸಿಬ್ಬಂದಿಯಿಂದಲೇ ವಂಚನೆ. ಹಣ ತುಂಬುತ್ತಾ ಇದ್ದ ಅಕ್ಷಯ್ 5,80,000 ಹಾಕದೆ ಪರಾರಿ ಆರೋಪ. ಅಕ್ಷಯ್ ಕುಮಾರ್ ಮತ್ತು ತೇಜಸ್ವಿನಿ ವಿರುದ್ಧ ಎಫ್ಐಆರ್ ದಾಖಲು. ಡಿನ್ನರ್ ಪಾಲಿಟಿಕ್ಸ್ ಬಳಿಕ ಶುರುವಾಗಿದೆ ಫಾರಿನ್ ಟೂರ್ ಪಾಲಿಟಿಕ್ಸ್. ಶೀಘ್ರದಲ್ಲೇ ಸಾಹುಕಾರ್ ಬಣದ 15 ಕಾಂಗ್ರೆಸ್ ಶಾಸಕರಿಂದ ದುಬೈ ಪ್ರವಾಸ. ತಾವು ಹೋಗದೇ ಇದ್ರೂ ಹೊಸ ದಾಳ ಉರುಳಿಸಿದ ಸತೀಶ್ ಜಾರಕಿಹೊಳಿ. ಡಿಕೆ ಶಿವಕುಮಾರ್ಗೆ ಡಿಚ್ಚಿ ಕೊಡಲು ರಣತಂತ್ರ. ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಯಿತು ಬಣ ರಾಜಕಾರಣ. ಬಹಿರಂಗ ಹೇಳಿಕೆ ನೀಡದಂತೆ ಎಐಸಿಸಿ ಅಧ್ಯಕ್ಷರ ಖಡಕ್ ಸೂಚನೆ. ಯಾರ ಪರ ನಿಲ್ಲಬೇಕು, ಯಾರ ವಿರುದ್ಧ ಸೈಲೆಂಟ್ ಆಗಿರಬೇಕು ಎಂದು ಶಾಸಕರಲ್ಲೇ ಗೊಂದಲ. ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ. ಎಲ್ಲಾ ರೀತಿಯ ಬದಲಾವಣೆಗೂ ಹೈಕಮಾಂಡ್ನಿಂದ ಬ್ರೇಕ್. ಅಕ್ಟೋಬರ್ವರೆಗೂ ಯಥಾಸ್ಥಿತಿ ಮುಂದುವರಿಸುವುದಕ್ಕೆ ನಿರ್ಧಾರ. ಮಾಜಿ ಸಂಸದ ಪ್ರತಾಪ್ ಸಿಂಹರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅವರಿಂದ ಪಕ್ಷಕ್ಕೆ ಅನುಕೂಲಕ್ಕಿಂತ ಹಾನಿಯೇ ಹೆಚ್ಚು. ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ಬಿಜೆಪಿಯ ಕಾರ್ಯಕರ್ತರಿಂದ ದೂರು. ಒಕ್ಕಲಿಗ ಲಿಂಗಾಯತ ಸಚಿವರು ಶಾಸಕರು ಸಭೆ ಮಾಡ್ತಾರೆ. ಮುಂದುವರೆದ ಸಮುದಾಯಗಳ ಮೀಟಿಂಗ್ಗೆ ಹೈಕಮಾಂಡ್ ಬ್ರೇಕ್ ಹಾಕಲ್ಲ. ಎಸ್ಸಿ ಎಸ್ಟಿ ಸಚಿವರ ಡಿನ್ನರ್ ಸಭೆಗೆ ತಡೆ. ಸಭೆ ಕರೆಯುವಂತೆ ಪರಮೇಶ್ವರ್ ಮಹದೇವಪ್ಪ ಮೇಲೆ ನಾಯಕರ ಒತ್ತಡ. ಹೈಕಮಾಂಡ್ಗೂ ಇಕ್ಕಟ್ಟು. ರಾಷ್ಟ್ರೀಯ ಅಧ್ಯಕ್ಷರ ಜೊತೆಗೆ ರಾಜ್ಯಾಧ್ಯಕ್ಷರನ್ನು ಬದಲಿಸಿ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ನಾಯಕರ ಒತ್ತಡ. ವಿಜಯೇಂದ್ರರನ್ನೇ ಮುಂದುವರಿಸುವುದಕ್ಕೆ ಹೈಕಮಾಂಡ್ ನಿರ್ಧಾರ. ಬಸ್ ದರ ಆಯಿತು, ಈಗ ಮೆಟ್ರೋ ಪ್ರಯಾಣ ದರ ಏರಿಕೆ. ಶೇಕಡಾ 40ರಿಂದ 50ರಷ್ಟು ಹೆಚ್ಚಳ ಸಾಧ್ಯತೆ. ಇಂದು ಸುದ್ದಿಗೋಷ್ಠಿ ಮಾಡಿ ಘೋಷಣೆ ಮಾಡಲಿರುವ ಬಿಎಂಆರ್ಸಿಎಲ್. ಸಾಲ ಕೊಡ್ತಾರೆ, ಮರ್ಯಾದೆನೂ ತೆಗಿತಾರೆ. ಹಾವೇರಿ ಜಿಲ್ಲೆಯ ಹಲವೆಡೆ ಮೈಕ್ರೋ ಫೈನಾನ್ಸ್ನವರ ಕಿರುಕುಳ. ಕಂತು ಕಟ್ಟದಿದ್ದರೆ ಕೊಡೋ ಉಪಟಳಕ್ಕೆ ಬೇಸತ್ತು ಊರು ಬಿಡ್ತಾ ಇರೋ ಜನ. ಸರ್ಕಾರಿ ಜಮೀನನ್ನ ಅಧಿಕಾರಿಗಳಿಂದ ಖಾಸಗಿ ಕಂಪನಿಗೆ ಖಾತೆ. ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ದುರ್ಗಶ್ರೀ ವಿರುದ್ಧ ಆರೋಪ. ಆರ್ಟಿಐ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿಯಿಂದ ದೂರು. ಕ್ರಮ ಕೈಗೊಳ್ಳದಿದ್ದಕ್ಕೆ ಸಚಿವರ ವಿರುದ್ಧವೂ ರಾಜ್ಯಪಾಲರಿಗೆ ಕಂಪ್ಲೇಂಟ್. ಮನೆಗೆ ನುಗ್ಗಿ ಕೊಲೆ ಮಾಡೋದಾಗಿ ಬೆದರಿಕೆ. ಬಟ್ಟೆ ಬಿಚ್ಚಿಸಿ ನಡು ರಸ್ತೆಯಲ್ಲಿಯೇ ಮೂತ್ರ ವಿಸರ್ಜನೆ ಮಾಡಿಸ್ತೇನೆ ಎಂದು ಆವಾಸ್. ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಸೊಹೇಲ್ ರಸೂಲ್ ವಿರುದ್ಧ ಎಫ್ಐಆರ್. ರಾಜಾಹುಲಿ ಸಿನಿಮಾ ಶೈಲಿಯಲ್ಲಿ ಪ್ಲಾನ್ ಮಾಡಿ ಬೆಳಗಾವಿಯಲ್ಲಿ ಮರ್ಡರ್. ಅಪ್ರಾಪ್ತರನ್ನ ಇನ್ಫಾರ್ಮರ್ ಆಗಿ ಬಳಸಿಕೊಂಡು ಕೊಲೆ. 2 ಬಾಲ ಅಪರಾಧಿಗಳು ಸೇರಿ ಒಟ್ಟು 8 ಜನರ ಬಂಧನ. ಮಹಾ ಕುಂಭಮೇಳದಲ್ಲಿ ಗಮನ ಸೆಳೀತಾ ಇರುವ ಸನ್ಗ್ಲಾಸ್ ಬಾಬಾ. ನಮ್ಮಂಥ ನಾದಾ ಸಾಧುಗಳು ಮೊಘಲ್ ಬ್ರಿಟಿಷರನ್ನ ಸೋಲಿಸಿದ್ದೇವೆ. ಈಗಲೂ ದೇಶ ರಕ್ಷಣೆಗೆ ನಾವು ಸಿದ್ಧ ಎಂದ ಸನ್ಗ್ಲಾಸ್ ಬಾಬಾ. ಪ್ರಯಾಗ್ರಾಜ್ನಿಂದಲೇ ನ್ಯೂಸ್ ಫಸ್ಟ್ ಕಂಟಿನ್ಯೂಸ್ ಕವರೇಜ್. ತಮಿಳುನಾಡಿನಲ್ಲಿ ಜಲ್ಲಿಕಟ್ಟು ಹೆಸರಲ್ಲಿ ಮಾನವ ವಧೆ. ಸಾಂಪ್ರದಾಯಿಕ ಕ್ರೀಡೆಯಲ್ಲಿ ಇದುವರೆಗೂ 7 ಮಂದಿ ಸಾವು. ಹೋರಿ ಹಿಡಿಯಲು ಹೋಗಿ ಪ್ರಾಣವನ್ನೇ ಕೊಡ್ತಿರೋ ಯುವಕರು.
ನಟ ಶಿವರಾಜ್ ಕುಮಾರ್ ಆರೋಗ್ಯದ ಬಗ್ಗೆ ಬಿಗ್ ಅಪ್ಡೇಟ್. ಇನ್ನು 6-7 ದಿನ ಚಿಕಿತ್ಸೆ ಪಡೆದು ಭಾರತಕ್ಕೆ ಕರುನಾಡ ಚಕ್ರವರ್ತಿ ವಾಪಸ್. ಜನವರಿ 26ಕ್ಕೆ ಶಿವಣ್ಣ ದೇಶಕ್ಕೆ ರಿಟರ್ನ್. ಇವತ್ತು ರಣಜಿ ವಿಜಯ್ ಹಜಾರೆ ಟ್ರೋಫಿ ಫೈನಲ್. ಕರ್ನಾಟಕ ವಿದರ್ಭ ನಡುವೆ ಕಪ್ಗಾಗಿ ಸೆಣಸಾಟ. ಕನ್ನಡಿಗರು ವರ್ಸಸ್ ಕನ್ನಡಿಗ ಮ್ಯಾಚ್ನಲ್ಲಿ ಗೆಲುವು ಯಾರಿಗೆ ಅಂತ ಫ್ಯಾನ್ಸ್ ಕಾತರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.